question. It's cliche question ಅನ್ಸ್ಬೋದು, but we would like to see whole industry in this tournament. So ಒಂದಷ್ಟು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜೀವ್ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ಗೆ ಅನ್ಸೋದು. ಜೊತೆಗೆ ಅವ್ರಿಗೆ ಕೇಳಿ, ಅವ್ರು ಆಡಲ್ಲ ರೀ. ರಿಷಬ್ ಕೇಳೋದಾಗ ಬಂದ್ಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂತ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತ ಅವ್ರು ಬರಲ್ಲ. ರಕ್ಷಿತ್ ಕ್ರಿಯೆನ ಸಡಗೆ ಸರ್, ಬೇಡ ಸರ್ ನಂಗೆ ಬರಲ್ಲ ಸರ್, ನಂಗೆ ಆಡಕ್ ಬರಲ್ಲ. ಸಿ ಇಟ್ಸ್ ಅ ಪರ್ಸ್ಪೆಕ್ಟಿವ್. ರಕ್ಷಿತ್ ಬಂದಿದ್ರು ಮಾತಾಡಲ್ಲ. ದೇ ಡೋಂಟ್ ಪ್ಲೇ ಕ್ರಿಕೆಟ್, ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರಿಲ್ಲ ಈಗ ನಮ್ಮೊಟ್ಟಿಗೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಹಿ ಕೇಮ್. ನಾನು ಏನೋ ಮಾಡ್ತೀನಿ ನಾವೇ ಅವ್ರು ಒಳಗೆ ಹಾಕಿ ಆಡಿ ಹೋಗಿ ಏನೋ ಮಾಡಿದ್ರು. ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪನ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್. ಇಲ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದುನಿಯಾ ವಿಜಯ್ ಆಕ್ಚುಲಿ ಇಸ್ ಡಸಂಟ್ ಪ್ಲೇ. ಅವ್ರು ಹೋಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದ್ರೆ ಬೇರೆ ಸರ್, ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷನಲ್ ಕ್ರಿಕೆಟರ್ಸ್ ಭಯ ಆಗುತ್ತೆ, ಆಡಲ್ಲ. ನೀವು ಹಾಗೆ ಅನ್ಕೊಂಡಾಗೆ ಅವ್ರನ್ನ ಕರೆದಿಲ್ಲ ಅಂತ ಅನ್ಕೊಂಡ್ಲೇಬೇಡಿ. ಅವರೆಲ್ಲ ನನ್ನ ಹುಡುಗರು, ನಿಮ್ಕಿನ ತುಂಬಾ ಹಳೆ ಪರಿಚಯ. ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇ ಬಿ ಇನ್ ದ ಗ್ರೌಂಡ್ ಬಂದೋಗ್ತಾರೆ. ಖಂಡಿತಕ್ಕೆ ಲಾಸ್ಟ್ ಟೈಮ್ ಬಂದಿರಲಿಲ್ಲ, ಬರ್ತಾರೆ. ಈ ಪ್ರಶ್ನೆ ರಾಂಗ್. ಇಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಬ್ರು ಯಶ್ ಅವರು KCCಯ ಭಾಗವಾಗಿದ್ರು ಮೊದಲು ಓಪನಿಂಗ್ ಸೀಸನ್ಸ್. ಈ ಬಾರಿ ಇಲ್ಲ, ಅವ್ರು ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ. ಒಂದು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನ ಭಾಗವಾಗಿರ್ಬೇಕು. ಇವಾಗ ಆಕ್ಚುಲಿ ನಾವ್ ಯಾರನ್ನು ಆಡಬೇಡಿ ಅಂತ ಹೇಳ್ಕಲ್ಲ, ಕೆಲವರು ಆಡಕ್ ವ್ಯಕ್ತಪಡಿಸ್ತಾರೆ. ದಟ್ ನಾನು ಆಡಕ್ಕೆ ಇಷ್ಟ ಆಗಿಲ್ಲ, ಬಂದು ಹೋಗ್ತೀವಿ. ನಾವು KCC ಬಲವಂತ ಅಲ್ಲ ಸರ್, KCC ಗೋಡೆನೂ ಅಲ್ಲ, KCC ಗೇಟು ಅಲ್ಲ, KCC ಕಾರ್ಪೆಟು ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು KCC ಹಾಸಿಗೆ ಅಂತೂ ಅಲ್ಲ. ಗೊತ್ತಾಯ್ತಾ? KCC ಒಂದು ಗೌರವ. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟಿದ್ದಾರೆ. ನಾನು ಒಬ್ಬನೇನಾ, ಇವ್ರೊಬ್ರೇನಾ? ನಮ್ಮಲ್ಲಿ ಯಾಕೆ ಬರುತ್ತೆ? ನಾವು ಪ್ರತಿಯೊಬ್ರಿಗೂ ಆಹ್ವಾನಿಸ್ತೀವಿ. ಆಡ್ತೀರಾ ಕೇಳ್ತೀವಿ. ಕೆಲವ್ರು ಬರ್ತಾರೆ, ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ. ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಬ್ರದ್ದು ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಿಲ್ಲ ನೀವು? ಅವನು ಆರ್ಟಿಸ್ಟ್ ಅಲ್ವಾ? ಕಾಣಿಸ್ತಾ ಇಲ್ಲ ನಿಮ್ ಕಣ್ಣಿಗೆ? ಇಲ್ಲ, ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸಿದ್ರು, ದರ್ಶನ್, ಧ್ರುವ ಸರ್ಜಾ ಕಾಣಿಸ್ಲಿಲ್ಲ. ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನ್ ನೋಡ್ಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡಕ್ ಸ್ಟಾರ್ಟ್ ಮಾಡ್ಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ರು, ಅವರೇ ಫೋನ್ ಮಾಡಿ ನನಗೆ KD ಅನ್ನೋ ಪಿಕ್ಚರ್ ಪ್ರೇಮೋಟಿಂಗ್ ಮಾಡ್ತಾ ಇದ್ದೀನಿ, ಪ್ರೇಮೋಟಿಂಗ್ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ, ಕ್ರಿಕೆಟ್ ಇಲ್ಲಿಂದ ಬರಲಿ ಅಂತ ಹೇಳಿದ್ರು. ಸರ್ ಪರವಾಗಿಲ್ಲ, ಆರಾಮಾಗಿದೆ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ. ಯಾಕೆ ಧ್ರುವ ಸ್ವಲ್ಪ ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್. ನಮ್ಮ ಫ್ಯಾಮಿಲಿ ಅವರೆಲ್ಲ ಎಲ್ರಿಗೂ ಕರೆದಿದ್ದೀನಿ. ಈ ಮಕ್ಕಳಲ್ಲಿ ವೇಷ ಕಾಣುತ್ತಾ ಸರ್? ಸರ್ ಪ್ರಶ್ನೆ ಕೇಳಿದ್ರೆ ನನಗೆ ಈಗ ಕೇಳ್ತಾ ಇದ್ದೆ, ಶಣೈ ಅವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ, ಬೇರೆಯವ್ರನ್ನ ಕರೀತಾರೆ ಅಂತ ನೀವು ಅಲ್ಲಿ ಕೇಳಿದ್ರಿ. ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ. ಸರ್ ಅವ್ರು ಕೇಳಿದ್ರು, ಶಣೈ ಅವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡಕ್ ಕರೆಯಲ್ಲ, ಬೇರೆಯವ್ರನ್ನ ಮಾತ್ರ ಕರೀತಾರೆ, ನಾವೇನು ಕ್ರಿಕೆಟ್ ಆಡೋರು ಅಂತ ಕೇಳಿದ್ರು. ಅಲ್ಲಿಂದ ಕೇಳಿ. ಅಲ್ಲ ಸರ್, ನಿಮ್ಮ ಒಂದು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸ್ ಇಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ ನ ಆಡೋದಕ್ಕೆ ಯಾಕೆ? ಒನ್ ಟೀಮ್ ಎಲ್ಲ ಏನಿಲ್ಲ, ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತಾರೆ. ನೀವು ನನಗೆ ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳಿ. ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳ್ಬೇಕು ತಾನೆ. ಯಾರಿಗೆ ಕೇಳ್ಬೇಕು ಅವರಿಗೆ ಕೇಳ್ತಾರೆ ಸರ್.